ಹೆಸರು ಗುರುರಾಜ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ವೃತ್ತ, ಅಂಚು 1, ಶೃಂಗ ಇರುವುದಿಲ್ಲ, ಮುಖ 1. ಇದು ತ್ರಿಭುಜ, ಇದಕ್ಕೆ ಅಂಚು 3, 1, 2, 3, ಶೃಂಗ 3, 1, 2, 3, ಮುಖ 1. ಇದು ಆಯತ, ಇದಕ್ಕೆ ಅಂಚು 4, 1, 2, 3, 4, ಶೃಂಗ 4, 1, 2, 3, 4, ಮುಖ 1. ಇದಕ್ಕೆ ಚೌಕ, ಇದಕ್ಕೆ ಅಂಚು 4, 1, 2, 3, 4, ಶೃಂಗ 4, 1, 2, 3, 4, ಮುಖ 1. ಇದು ಚೌಕಗಣ, ಇದಕ್ಕೆ ಅಂಚು 12, 1, 2, 3, 4, 5, 6, 7, 8, 9, 10, 11, 12, ಶೃಂಗ 8, 1, 2, 3, 4, 5, 6, 7, 8, ಮುಖ 6, 1, 2, 3, 4, 5, 6. ಇದು ಆಯತಗಣ, ಇದಕ್ಕೆ ಅಂಚು 12, 1, 2, 3, 4, 5, 6, 7, 8, 9, 10, 11, 12, ಶೃಂಗ 8, 1, 2, 3, 4, 5, 5, 6, 7, 8, ಮುಖ 6, 1, 2, 3, 4, 5, 6. ಸಿಲಿಂಡರ್, ಇದಕ್ಕೆ ಅಂಚು 2, ಶೃಂಗ ಇರುವುದಿಲ್ಲ, ಮುಖ 3, 1, 2, 3. ಇದು ಶಂಕು, ಇದಕ್ಕೆ ಅಂಚು 1, ಶೃಂಗ 1,